ಆ ಆ್ಯಂಗಲ್ ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದವರು. ಅವೇನೋ ಪಕ್ಷ ಬೇರೆ ಪಕ್ಷ ಕೇಳಿದ್ರೆ ಅವ ಎಷ್ಟು ಗೆತ್ತನೋ ಏನಾಗತ್ತೆ ಗೊತ್ತಿಲ್ಲ. ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡಿ ಪಕ್ಷಕ್ಕೆ ಹಾನಿ ಆಕೈತೆ ಒಂದು ನಂಗೆ ಅಂತಕ್ಕಂಥ. ಅದಕ್ಕೆ ನಾವು ಸತತ ಅವನ ಜೋಡಿ ಸಂಪರ್ಕಕೊಂಡು ಅವ್ನು ಬೇರೆ ತಪ್ಪು ದಾರಿ ಹಿಡಿಬೇಕು ಒಂದು ಆ ಉದ್ದೇಶ ಪದೇ ಪದೇ ಬಿಡಕಮ್ಮಿ ಈ ಉದ್ದೇಶ ಇಟ್ಕೊಂಡ. ನನ್ನ ಒಳ್ಳೆ ಸ್ನೇಹಿತ ನನ್ನ ಮಾತಿಗೆ ಬೆಲೆ ಕೊಡ್ತಾನೋ, ಅವೇನ ನನ್ನ ಮಾತಿಗೆ ವಿರುದ್ಧ ಹೋಗೋದಿಲ್ಲ. ಆದ್ರೆ ಅನಿವಾರ್ಯ ಅವನಿಗೂ ಮನಸ್ಸಿಗೆ ನೋವು ನಡ್ಕೊಂಡ್ರೆ ಅನಿವಾರ್ಯ. ಯಾರೇ ನಾನೇ ಇದ್ರೆ ಅನಿವಾರ್ಯ, ಅವನ ಇದ್ರೆ ಅನಿವಾರ್ಯ, ಕೊನೆಯ ಡಿಶ್ ಅಂತ ಪಕ್ಷ ಉಳಿಬೇಕಾಯ್ತಂದ್ರೆ ಅಂತ ಹೇಳ್ತಿರ್ತಾವ. ಪಕ್ಷ ಯಾರು ಅನಿವಾರ್ಯಲ್ಲ ಪಕ್ಷಕ್ಕೆ. ನಾನಕ್ಕೆ ದೊಡ್ಡ ಪಕ್ಷ ದೊಡ್ಡದು. ಇಂಥ ರಮೇಶ್ ಜಾರಕಿಹೊಳಿ ಬರ್ತಾರ ಹೋಗ್ತಾರ, ಅದ ಆ ಮಾತಲ್ಲ. ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ಅಂಕ ಬೆಳತಾರ. ಅದಕ್ಕೆ ಯಾರು ಎಲ್ಲ ಹೋಗ್ಬೇಕು. ವಿಜೇಂದ್ರ ರತ್ತಿ ನೋಡಿ, ಯಡಿಯೂರಪ್ಪನ ಕ್ವಶನ್ ಮಾಡೋಲ್ಲ. ಯಡಿಯೂರಪ್ಪನ ವ್ಯಕ್ತಿತ್ವ, ಯಡಿಯೂರಪ್ಪನ ಪಕ್ಷಕ್ಕೆ ಬಹಳ ಸತತ ಪ್ರಯತ್ನ ಮಾಡಿದ್ರೆ ಅದ್ರ ಬಗ್ಗೆ ನಾವು ನೋ ಕ್ವಶನ್. ವಿಜೇಂದ್ರ ಅವರು ಪದೇ ಪದೇ ಹೇಳಿದ್ರೆ ವಿಜೇಂದ್ರ ಅವರು ಯಾಕೆ ನಾವು ಹೈಕಮಾಂಡ್ ಅವನ್ನ ಅಧ್ಯಕ್ಷ ಮಾಡಿದ್ರು ಏನು ಅಂತ ನೋಡೋದು ಗೊತ್ತಿಲ್ಲ. ಅದ್ರ ಬಗ್ಗೆ ನಮ್ಗೆ ಅರೆ ಯತ್ನಾಳ್ ಅವ್ರನ್ನ ನಾವು ಕಳ್ಕೊಬಾರ್ದು ನಮ್ಮ ಪಕ್ಷದಲ್ಲಿ. ಅದೇ ಮೇನ್ ನನ್ನ ಅಜೆಂಡಾ. ಪದೇ ಪದೇ ವಾರಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಭೇಟಿ ಆಗೋದು ಅವ್ನ ತಲೆ ತುಂಬ. ಯಾಕಂದ್ರೆ ಬಹಳಷ್ಟು ಪಕ್ಷ ಬೆಳೆದಂಗ ಅವನ ವ್ಯಕ್ತಿತ್ವ ಬೆಳೆದಾಗ ಹೊಗಳು ಬಂಟರು ಹೊಂಡ್ತಾರೆ ಕೊಡ್ತಾರೆ. ಹೊಗಳು ಬಂಟರಿಂದ ತಪ್ಪದೆ ಹೆಜ್ಜೆ ಇಡಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಸತತ ಭೇಟಿ ಆಗೋದು ಅಷ್ಟೇ. ಇದೊಂದೇ ಯತ್ನ ಅವರು. ನಾವು ಪಕ್ಷ ಅವ್ರು ಬೇರೆ ಪಾರ್ಟಿ ಕಟ್ರೆ ನಾ ಅದು ಬಿಜೆಪಿ ಬಿಡೋಲ್ಲ. ಚುನಾವಣೆ ಆದ ನಂತರ ಏನೋ ವಿಕೇಂದ್ರೀಕರಣ ಆಗತ್ತಾ, ನವೆಂಬರ್ ಕ್ರಾಂತಿ ಆಗತ್ತಾ, ಯಾವ ಪಾರ್ಟಿ ಸಪೋಸ್ ಏನಾದ್ರು ಕಾಂಗ್ರೆಸ್ ಅಲ್ಲಿ ಆಗಿರ್ಬೋದು ಅಥವಾ ನೇರ ಪಕ್ಷದಲ್ಲಿ ನಮ್ಮ ಪಕ್ಷ ಆಗುದಿಲ್ಲ. ಹೈಕಮಾಂಡ್ ಏನ್ ನಿರುತ್ತೋದಕ್ಕೆ ಬದ್ದದು ನಾವು ಯಾರು ಕ್ರಾಂತಿ ಆಗುದಿಲ್ಲ. ನಾನು ಹಿಡ್ಕೊಂಡು ಎಲ್ಲರೂ ನಾ ಇರ್ಬೋದು, ನಮ್ಮ ಪಕ್ಷ ಅವ ದೊಡ್ಡ ಸಣ್ಣ ನಾಯಕ ದೊಡ್ಡ ನಾಯಕ. ಹೈಕಮಾಂಡ್ ಏನ್ ಬದ್ದ ನಾವು ಕ್ರಾಂತಿ ಇಲ್ಲ. ಪದೇ ಪದೇ ಹೇಳ್ತಿರ್ತೀರಿ ಸಿದ್ದರಾಮಯ್ಯನ ಕೆಳಗಿಳಿಸಬೇಕು, ಬೇರೆದವ್ರ ನಾಯಕತ್ವ ಕೊಡಬೇಕು ಅನ್ನೋದು. ಬಟ್ ನನಗೊಂದು ನಮ್ಮ ಪಕ್ಷದ ಬಗ್ಗೆ ನಂಗೆ ಅಸಹನಿಸೋದಿಲ್ಲ. ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು ನಮ್ಮ ಪಕ್ಷಕ್ಕೆ ಬಹಳಷ್ಟು ವಿಷಯ ಅದಾವ. ಅದನ್ನ ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನ ಮಾಡ್ಬೇಕು, ಯಾರ ಮಾಡ್ಕೋಬೇಕು, ಡಿ.ಕೆ. ಶಿವಕುಮಾರ್ ಮಾಡ್ಕೊರಕ, ಖರ್ಗೆ ಅವ್ರ ಸತೀಶ್ ಜಾರಕಿಹೊಳಿ ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು. ಅದ್ರ ಬಗ್ಗೆ ಚರ್ಚೆ ಬಗ್ಗೆ ನಂಗೆ ಅಸಹನಿಸೋದು. ಸಪೋಸ್ ಡಿ.ಕೆ. ಶಿವಕುಮಾರ್ ಏನಾದ್ರು ಸಿಎಂ ಆದ್ರೆ ಏಕನಾಥ್ ಶಿಂದೆ ಅವ್ರು ಯಾರಾಗ್ತಾರ ಕರ್ನಾಟಕದಲ್ಲಿ? ಸಪೋಸ್ ನೀವು ಸುಮ್ ಕೂತ್ಕೊಳ್ತೀರಾ ಅಥವಾ ಯಾರು ಆಗುದಿಲ್ಲ. ಅವ್ರ ಪಕ್ಷ ಇನ್ನೂ ಎರಡು ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು. ಇನ್ನೂ ಕೆಳಗೆ ಉಕ್ಕೊಂತೈತದು. ನಾವು ಅದು ಕೈ ಹಚ್ಬಿಡೋದು. ನಾವು ವಿರೋಧ ಪಕ್ಷ ಒಳ್ಳೆ ಕಾರ್ಯಕೆಲಸ ಮಾಡ್ಬೇಕು ಅಷ್ಟೇ. ನಂದು ಅವ್ರ ಪಕ್ಷದ ಆಂತರಿಕ ಡಿ.ಕೆ. ಶಿವಕುಮಾರ್ ಮಾಡ್ಲಿ ಬೇಕಾದ್ರೆ ಮುಂದುವರಿಸಲಿ. ಬಟ್ ನಮ್ಮ ಬಿಜೆಪಿ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡಬೇಕು ಇಷ್ಟೇ ನಂದು. ಸರ್, ಈಗ ಇತ್ತೀಚೆಗೆ ಅಥಣಿಯಲ್ಲಿ ಒಂದು ಚುನಾವಣೆ ನಡೀತು, ಸಹಕಾರಿ ಸಕ್ಕರೆ ಕಾರ್ಖಾನೆ. ತಾವು ಹೋಗಿದ್ವಿ, ಏನಾಯ್ತು ನೋಡ್ರಿ. ಒಂದ್ ಇರ್ತದಿಲ್ಲ, ನೋವು ಮಾರ್ಕೆಟ್ ಒದರ್ತಿತ್ತಲ್ಲ, ನೋವು ಸಣ್ಣ ಮಗುಗೆ ಬಟ್ ನುಸರಾದ ಹೇಳಕ್ ಹೋದ ಒದರ್ತೈತೆ. ಬುದ್ಧಿ ಒಂದ್ ಮನುಷ್ಯಾಗ ಎಲ್ಲ ನೋವಿನ ಕೈ ಇಟ್ರೆ ಒಯ್ಯೋ ತಾನ. ಹಂಗ ನಾ ಸೌದೆ ನೋವಿನ ಮೇಲೆ ಕೈ ಇಟ್ಟ ನನ್ನ ಸಂಕಟ ಕರೆಕ್ಟ್ ಹೊಂಟೈತೆ. ನನಗೆ ಕಳೆದ 3 ವರ್ಷದಿಂದ ನಮ್ಮ ಪಕ್ಷ ಭಾಳ ಹಿನಾನೆ ಸೋತಾಗ ನಂಗೆ ಭಾಳ ಮನಸ್ಸು ನೋವಾಗಿತ್ತು.